ಸಾವುಕಾರಿ ಓ ಸಾವುಕಾರ ನಾವಂಜರ ಗಾಡಿಗೆ ಪೆಟ್ರೋಲ್ ಹಾಕೊಂಬರ್ತ ಆತನ ನೀವು ಯಾನ್ ಮುಗಿಸ್ರಿ ಮುಗಿಸ್ಬಾಗ ನಾವೊಂದು 5 ಎಕರೆ ಟ್ಯಾಕ್ಟ್ರ್ ನೀಗ್ಲು ಹೊಡೆದ ಅದಿಟ್ಟು ಹೊಡ್ಕೊಂಬರ್ತ ಆತ ನೀವು ಬರೀ ಫೋನ್ ಮಾಡ್ರಿ ನನಗೆ ಮತ್ತು ರೊಕ್ಕ ಕ್ಯಾಶ್ ಕೊಡ್ತೀರಿ ಏನು ಫೋನ್ಪೇ ಮಾಡ್ತೀರಿ? ಹೋಗ ನಾ ಎಲ್ಲ ಹೇಳ್ತೀನಿ. ಜಮೀನುದಾರನ ಹೆಸರು ಹೇಳಿದ್ರಿ ಹೋಗು. ಓಕೆ ನಮಸ್ಕಾರ ಬರ್ತಾರೆ. ಯಾರಿದ್ರಿ ಆ ಮನೆಯಲ್ಲಿ? ಶಕ್ತಿ ಪ್ರಸಾದ್ ದೇಶ್ ಶಕ್ತಿ. ಓಹೋ ಬನ್ನಿ ಶ್ರೀಮಂತ್ರಿ, ಅವರು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ ಮಿಸೆಸ್ ಪವಿತ್ರ, ನೀನು ತುಂಬಾ ಒಳ್ಳೆ ಹುಡುಗಿ. ಆದರೆ ನಿನ್ನ ಗಂಡ ನನಗೆ ಎದುರಾಗಿ, ಅಂದರೆ ನನ್ನ ವೈರಿಯಾಗಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ನೋಡಿ ಶ್ರೀಮಂತ್ರಿ, ನಮ್ಮ ಯಜಮಾನರು ಸತ್ಯದ ಪರವಾಗಿ ನಿಲ್ತಾರೆ. ಅನ್ಯಾಯವನ್ನು ಕಂಡ್ರೆ ಸಿಡಿದೆದ್ದ ಸೂರ್ಯ ಅವರು. ನಮ್ಮ ಎದುರು ಪವಿತ್ರ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ. ಅದು ನಾಳೆ ಬೆಳಗ್ಗೆ 10 ಗಂಟೆಗೆ. ನಿನ್ನ ಗಂಡನನ್ನು ಜೈಲಿನಲ್ಲಿ ಹಾಕಿಸಿ ಚಿತ್ರೇಶ ಕುಡಿಸಬಲ್ಲೆ. ಆದರೆ ನಾನು ಒಬ್ಬ ಜನಸೇವಕ, ಅದಕ್ಕಾಗಿ ಸುಮ್ಮನೆ ಬಿಡುತ್ತಾ ಇದ್ದೇನೆ. ಮತ್ತೊಮ್ಮೆ ನನ್ನ ದಾರಿಗೆ ಬರಬಾರದು. ಶ್ರೀಮಂತ್ರಿ, ನೀವು ನಮ್ಮ ಮನೆಯವರೆಗೂ ಬಂದಿದ್ದೀರಿ. ಇನ್ನು ಮುಂದೆ ನೀವು ಮುಖ್ಯಮಂತ್ರಿ ಆಗುವವರು, ಅದು ನಾಳೆನೆ. ನೋಡಿ, ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ನಿಮಗಿದ್ರೆ ನನ್ನ ಗಂಡನ ತಂಟೆಗೆ ಬರಬೇಡಿ. ಒಂದು ವೇಳೆ ಬಂದಿದ್ದೀಯಾದ್ರೆ ಜೀವನದಲ್ಲಿ ಯಾವತ್ತೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಪವಿತ್ರ, ಈಗಾಗಲೇ ನಾನೇ ಮುಖ್ಯಮಂತ್ರಿ ಎಂದು ಘೋಷಣೆ ಆಗಿರುವಾಗ ನಿನ್ನಂತ ಭಿಕಾರಿಗಳಿಂದ ನನಗೆ ಯಾವ ಇಷ್ಟ ಇಲ್ಲ. ಸೇಡಿಗಾಗಿ ನಡೆದಿತ್ತು ರಾಮಾಯಣ, ಸೇಡಿಗಾಗಿ ನಡೆದಿತ್ತು ಕುರುಕ್ಷೇತ್ರ. ಆದರೆ ಈಗ ನನ್ನ ಸೇಡ ತೀರಿಸ್ಕೊಳ್ಬೇಕಾದ್ರೆ ನಿನ್ನ ಶೀಲಹರಣ ಆಗಲೇ. ಏಯ್ ಕಂತ್ರಿ, ಈಗ ನೀ ನನ್ನ ಕೈ ಹಿಡಿದ ಈ ದೃಶ್ಯವನ್ನ ನಾಳೆ ಫೇಸ್ಬುಕ್ಕಿಗೆ ಬಿಟ್ರೆ ಮಂತ್ರಿ ಅಲ್ಲವೋ, ಪಂಚಾಯಿತಿ ಮೆಂಬರ್ ಕೂಡ ಆಗೋದಿಲ್ಲ ನೀನು. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಒಂದು ವೇಳೆ ನನ್ನ ಗಂಡ ಬಂದಿದ್ಯಾದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಗಂಡ? ಪವಿತ್ರ, ಗಂಡನಿಗೆ ಸತಿ ಸಾವಿತ್ರಿಯಾಗಿರುವೆನೆಂದು ಸೊಕ್ಕಿನಿಂದ ಕೊಬ್ಬಿ ನಿಂತಿರುವ ಹೊಚ್ಚಣ್ಣೆ. ಬೇಡ ಬೇಡ ಮಂತ್ರಿಗಳೇ, ನನ್ನ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ. ನೋಡಿ, ನಾನು ನೀವು ಹೇಳಿದ ಹಾಗೆ ಕೇಳ್ತೀನಿ. ಏನ್ ಮಾಡ್ಬೇಕು ಹೇಳಿ? ಆಯ್ತು, ನೀವು ಹೇಳಿದ್ದು ನನಗೆ ಅರ್ಥವಾಯಿತು. ಈಗಲಾದರೂ ನಿನ್ನನ್ನು ನಾನು ಬಲಾತ್ಕಾರ ಮಾಡಿಬಿಡುತ್ತೇನೆ.
ಆಗಿದೆ ಗೌಡ್ರಿ. ಹಾಗಾದರೆ ಈಗಾಗಲೇ ನೀನು ನಾನು ಹೇಳುವಂತೆ ಕೇಳಬೇಕು. ಹೇಳಿ, ಅದೇನ್ ಮಾಡ್ಬೇಕು ಅಂತ ಹೇಳಿ. ಹಾಗಾದರೆ ನನಗಾಗಿ, ನನ್ನ ಮನಸ್ಸಿನ ಶಾಂತಿಗಾಗಿ ಒಂದು ಇಂಪಾದ ಗೀತೆಯನ್ನು ಹಾಡಬಲ್ಲೆ. ನಾನು ಬದುಕಬೇಕಾದ್ರೆ ಇವನು ಹೇಳಿದ ಹಾಗೆ ಕೇಳಲೇಬೇಕು. ಇಲ್ಲ ಅಂದ್ರೆ ಇನ್ನು ಈ ಜಗತ್ತನ್ನೇ ನೋಡದೆ ನನ್ನ ಮಗು ನನ್ನ ಕೈಗೆ ಸಿಗುವುದಿಲ್ಲ. ಹೌದು, ಹಾ ಆಯ್ತು ಶ್ರೀಮಂತ್ರಿ, ನಿಮ್ಮ ಆಸೆಯೇ ನನ್ನ ಆಸೆ. ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಕವಿ ಕಾಳಿದಾಸನ ಶಾಕುಂತಲೆ ಓ ನನ್ನ ಶಾಕುಂತಲೆ ನಾಟ್ಯ ಬೈರಿಯನ್ನು ಮೆರೆಸುವಂತ ಈ ನಿನ್ನ ನಟನೆಗೆ ರಂಬೆ ಲೋಕವನ್ನು ನಾಚಿಸುವ ತಿಂತು. ಲೇ ಪವಿತ್ರ, ನನ್ನ ಅರ್ಧ ರಾಜ್ಯವನ್ನೇ ನಿನ್ನ ಕಾಲಡಿಗೆ ಹಾಕಿ ಬಿಡುತ್ತೇನೆ. ಆದರೆ ನೀನು ನನ್ನ ಸೂಳಿಯಾಗಿ ಇರಬೇಕು. ಅದು ಅಲ್ಲದೆ ಎಂದಿನಿಂದ ನೀನು ನನ್ನ ಅರಗಿಣಿಯಾಗಿ, ನನ್ನ ಮಂಚದ ರಾಣಿಯಾಗಿ ಇರಬೇಕು. ರಾಣಿ, ಒಳಗೆ ಬಾ. ಬೇಡಿ ಬೇಡಿ ಶ್ರೀಮಂತ್ರಿ, ನೋಡಿ ಇವತ್ತಿಗೆ ಇಷ್ಟು ಸಾಕು. ಹಾ, ಅದು ಅಲ್ಲದೆ ನನ್ನ ಗಂಡ ಬರುವ ಹೊತ್ತಾಯ್ತು. ತಾವಿನ್ನು ಹೋಗಬಹುದು. ಪವಿತ್ರ, ಯಾಕೆ ನೀನು ಅಪವಿತ್ರ ಆಗುತ್ತೇನೆಂದು ಭಯವೇ? ಬಾ ಪವಿತ್ರ, ಬಾ ನನ್ನ ಚಿನ್ನ, ನಡಿ ಒಳಗೆ. ನಾಯಿ, ಎಂಜಲ ತಿನ್ನುವ ಬೀದಿ ನಾಯಿ ನೀನು. ಹೇಗಾದರೂ ಮಾಡಿ ನಿನ್ನ ಕೈಯಿಂದ ತಪ್ಪಿಸಿಕೊಡ್ಬೇಕಂದ್ರೆ ಆ ಸಾವು ನಿನ್ನ ಕೈಯಿಂದಲೇ ಬರೆದಿರುವಾಗ ಯಾರೇನು ಮಾಡೋದಕ್ಕೂ ಆಗೋದಿಲ್ಲ. ಈ ವಿಷಯವನ್ನ ಈಗಲೇ ನನ್ನ ಗಂಡನಿಗೆ ಮುಟ್ಟಿಸ್ತೀನಿ. ಕೆಟ್ಟ ಸೂಳೆ, ಗಂಡರ ಈ ಪ್ರಪಂಚದಲ್ಲಿ ನಿನ್ನಂತ ಗರ್ತಿಯರನ್ನು ಬಿಟ್ಟರೆ ನನ್ನಂತ ಗಂಡನಿಗೆ ಅವಮಾನ. ಅದು ನಾಳೆನೇ ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಬಾ ಪವಿತ್ರ, ಆ ಚುರುಕನ ಕಾಮದ ರುಚಿಕ್ಕಿಂತ ಈ ಜಮೀನ್ದಾರ ಕಾಮದ ರುಚಿ ನೋಡಿ ಸುಖ ಪಡುವ.
ಲೋ ಕಂತ್ರಿ, ನಾನೇನೋ ನಿನಗೆ ಅನ್ಯಾಯ ಮಾಡಿದ್ದೆ. ನನ್ನ ಗಂಡನಿಗಾಗಿ ಮುಡುಪಾಗಿಟ್ಟ ಈ ನನ್ನ ಶೀಲವನ್ನ ಹಾಳು ಮಾಡಿದೆಯಲ್ಲೋ ನೀಚ. ಗಂಡನಿಗೆ ಗರತಿಯಾಗಿ ಬಾಳಬೇಕೆಂಬ ನನ್ನ ಆಸೆನ ನುಚ್ಚು ನೂರಾಗಿ ಮಾಡಿಬಿಟ್ಟಿಯಲ್ಲೋ ಪಾಪಿ. ನನ್ನ ಗಂಡನ ರಕ್ತಕ್ಕೆ ಹುಟ್ಟಬೇಕಾದ ನನ್ನ ಮಗುವಿಗೆ ನಿನ್ನ ಕೆಟ್ಟ ರಕ್ತ ಸೇರಿತಲ್ಲವೇ? ಇಲ್ಲ 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 ಇಲ್ಲ, ನನಗೆ ಮಗು ಬೇಡವೇ ಬೇಡ. ಲೇ ಪವಿತ್ರ, ಈ ಪಿಂಡವನ್ನು ತಕ್ಷಣ ನೀನೇನು ಪವಿತ್ರಳಲ್ಲ, ಅಪವಿತ್ರಳ ಆಗಲಿಲ್ಲವೇ? ಇನ್ನಾದರೂ ನನ್ನ ಸೂಳೆಯಾಗಿ ಸುಖವಾಗಿ ಇದ್ದ ಬಿಡು. ಎಂದಿನಿಂದ ನೀನೇ ನನ್ನ ಮೋಹಿನಿ. ನಾಳೆನೇ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ. ಏ ಪವಿತ್ರ, ಈ ವಿಷಯ ನನ್ನ ನಿನ್ನ ಇಬ್ಬರ ಮಧ್ಯದಲ್ಲಿಯೇ ಇರಲಿ. ಅಯ್ಯೋ ನಾಯಿ, ಹಾಗಾದ್ರೆ ನಿನಗೆ ಜನ್ಮ ಕೊಟ್ಟ ತಾಯಿ ಕೂಡ ಅವಳು ಸೂಳೆನೇ ಆಗಿದ್ದಳು ಅನಿಸುತ್ತೆ. ಅದಕ್ಕೆ ನೂರಾರು ಜನರಿಗೆ ಸೆರಗಾಸಿ ಹಾದರಿಗೆ ಹುಟ್ಟಿದ ಹಾದರಗಿತ್ತಿ ಮಗ ನೀನು. ನನ್ನ ಬಾಳನ್ನೇ ಹಾಳು ಮಾಡಿದೆಯಲ್ಲೋ ಪಾಪಿ. ಲೇ ಹಾದ್ರಗಿತ್ತಿ, ನನ್ನ ತಾಯಿಗೆ ಹಾದ್ರಗಿತ್ತಿ ಹತ್ತೀಯ? ನನ್ನಿಂದಲೇ ಈಗ ನೀನು ಹಾದ್ರಗಿತ್ತಿ ಆಗಿದೆಯಾ? ಬದುಕಿಕೊಳ್ಳಲೆಂದು ಸುಮ್ಮನೆ ಬಿಟ್ಟರೆ ಅದು ನನ್ನ ತಪ್ಪು. ಏ ಪವಿತ್ರ, ಯಾರ ಪಾಪಕ್ಕೆ ಬಲಿಯಾದಳು ಈ ಸತಿ? ಅಯ್ಯೋ ದೇವ್ರೇ, ರೀ ಎಲ್ಲಿದ್ದೀರಾ? ಬೇಗ ಬನ್ರಿ. ಶಾಪಕ್ಕೆ ಗುರಿಯಾದಳು ಗರತಿ. ರೀ, ನನ್ನನ್ನು ಕಾಪಾಡ್ತಿದ್ರು ಚಿಂತೆ ಇಲ್ಲ, ಆದ್ರೆ ಈ ಕಂತ್ರಿ ನಾಳೆ ಮುಖ್ಯಮಂತ್ರಿ ಆಗ್ಬಾರ್ದು. ಇವನು ಜೈಲಿನಲ್ಲಿ ವೆಣಿಸುವ ಕಂಬಿ ಕಂತ್ರಿ ಆಗ್ಬೇಕು ರೀ. ಕಾಪಾಡಿರಿ. ನ್ಯಾಯ ನೀತಿ ಎಲ್ಲಿದೆ? ನ್ಯಾಯ ನೀತಿ. ಹೌದು, ಇವಳ ಗಂಡ ಏನಾದರೂ ಈಗ ಬಂದರೆ ನಾನೇ ಕೊಲೆಗಾರಂತ ಪ್ರೂಫ್ ಸಿಗುತ್ತದೆ. ಈ ಚಾಕುವನ್ನು ಇಲ್ಲೇ ಬಿಟ್ಟರೆ ನಾನೇ ಕೊಲೆಗಾರಂತ ಪ್ರೂಫ್ ಸಿಗುತ್ತದೆ. ಇದನ್ನು ತೋಡು. ಪವಿತ್ರ, 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 ಏನಾಯ್ತು ಪವಿತ್ರ ನಿನಗೆ? ಈ ನಿನ್ನ ಹೊಟ್ಟೆಯಿಂದ ರಕ್ತ ಬರ್ತಾ ಇದೆಯಲ್ಲ ಪವಿತ್ರ, ಏನಾಯ್ತು ನಿನಗೆ? ಯಾರು ಪವಿತ್ರ? ಯಾರು ಈ ನಿನ್ನ ಹೊಟ್ಟೆಗೆ ಚಾಕು ಹಾಕಿದವ್ರು ಯಾರು ಅಂತ ಹೇಳು ಪವಿತ್ರ. ನಿಮ್ ಜೊತೆ ಬಾಳುವ ಅವಕಾಶ ನನಗೆ ಇಲ್ಲ. ಪವಿತ್ರ, ಪವಿತ್ರ, ನೋಡು ನೋಡು, ನೀನ್ ನನಗೆ ಬೇಕು ಪವಿತ್ರ. ನಡಿ, ನಾವು ಆಸ್ಪತ್ರೆ ಹೋಗೋ. ನಡೆ ಪವಿತ್ರ, ನಡೆ ನಡೆ. ಇಲ್ಲ ರೀ, ನಾನು ಏನು ನಾಯಿ ಮುಟ್ಟಿದ ಮಡಕೆ ರೀ. ನನ್ನನ್ನು
ಕ್ಷಮಿಸಿ ಬಿಡಿ. ಇಲ್ಲ ಇಲ್ಲ ಪವಿತ್ರ. ನನ್ನನ್ನು ಆ ಮಂತ್ರಿ ಮಂತ್ರಿ ಚಾಕು ಹಾಕಿ ಸಾಯಿಸಿಬಿಟ್ಟ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ. ನ್ಯಾಯ ಮಂದಿರದಲ್ಲಿ ನ್ಯಾಯವೂ ಸಿಗಲೇ ಇಲ್ಲ. ದೇವ ಅಯ್ಯೋ ವಿಧಿಯೇ, ನೀನು ಎಂತ ಕ್ರೂರಿ ಆದೆ ಈ ನನ್ನ ಬಾಳಿನಲ್ಲಿ. ಅಲ್ಲಿ ಒಂದು ಹೆಣ್ಣಿನ ಜೀವ ಉಳಿಸಲೆಂದು ಹಣ ಕೊಡಲು ಆಸ್ಪತ್ರೆಗೆ ಹೋದರೆ, ಇಲ್ಲಿ ಈ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯ ಜೀವವನ್ನೇ ತೆಗೆದುಕೊಂಡಿಯಲ್ಲೋ ಕ್ರೂರಿ. ನನ್ನ ನನ್ನ ಹೆಂಡತಿ ನನ್ನ ಮಗುವಿಗೆ ತಾಯಿ ಆಗ್ತೀನಿ ಅಂತ ಆಸೆ ಇಟ್ಟಿದ್ರು. ಆದ್ರ ಆಸೆ ನೀನು ಇವತ್ತು ಸರ್ವನಾಶ ಮಾಡಿಬಿಟ್ಟಿಯಲ್ಲೋ. ನನ್ನ ಹೆಂಡತಿ ಸಾಯುವಾಗ ಹೇಳ್ತಳು, ಆ ಮಂತ್ರಿ ಅಂತ. ಮಂತ್ರಿ ಅಂದ್ರೆ ನಿನ್ನೆ ರಾಜೀನಾಮೆ ಕೊಟ್ಟಿರುವಂತಹ ಜಿ.ಕೆ. ಪಟೇಲ. ಈಗ ನಾನು ನಿನ್ನ ಪಾಲಿಗೆ ಶಕ್ತಿಯಲ್ಲ, ಚತುರ್ದಶ ಮುಖ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳ ಮೊಂಡ ನಾಯಕನಾದ, ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪಟೇಲ, ನಿನ್ನಂತ ಹಂದಿನ ಮಕ್ಕಳನ್ನ ತುಂಡು ತುಂಡ ಕತ್ತರಿಸಿ ನಿನ್ನ ಮಾಂಸವನ್ನ ರಣಹದ್ದುಗಳಿಗೂ ಹಾಕುವವರೆಗೂ ಈ ಶಕ್ತಿಯ ಎದ್ದೆ ಗುಂಡಿಗೆ ಉಸಿರು ಯಾವತ್ತೂ ನಿಲ್ಲೋಲ್ಲ. ಪವಿತ್ರ, ಈ ಪ್ರಪಂಚದಲ್ಲಿ ನನ್ನನ್ನು ಒಬ್ಬಂಟಿಗೆ ನಾನು ಮಾಡಿ ಹೋಗಿ ಬಿಟ್ಟಿಯಲ್ಲೇ. ಜೀವ ಜ್ಯೋತಿಯೇ ಜೀವ
ಹಲೋ ಮಿಸ್ಟರ್ ಜಿ ಕೆ ಪಟೇಲ್, ಇಂದಿನಿಂದ ನೀನು ಒಬ್ಬ ಮಾಜಿ ಮುಖ್ಯಮಂತ್ರಿ. ಲೋ ಬಂಡಖೋರ, ನಿಮ್ಮಂಥ ಸ್ವಾರ್ಥಕ್ಕಾಗಿ ನಮ್ಮ ಕರ್ನಾಟಕವನ್ನೇ ಆಂಗ್ಲರ ದೇಶಕ್ಕೆ ಒತ್ತೆ ಇಡುವ ಭಂಡ ಸೂಳೆ ಮಗ ನೀನು. ಅದಕ್ಕಾಗಿ 2 ವರ್ಷಕ್ಕೆ ನಿನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದು. ಲೇ ಕತ್ತೆ, ನಿನಗೆ ತಾಕತ್ತಿದ್ದರೆ ಈ ಮಾಜಿ ಮುಖ್ಯಮಂತ್ರಿ ಮುಂದೆ ಮಾತಾಡಲೇ. ಮನದ ಮರ್ಯಾದೆ ನಿತ್ತು ಮಾತನಾಡುವ ನೀನು ಒಬ್ಬ ಗಂಡಸನಲ್ಲೇ. ಇಡೀ ಕರ್ನಾಟಕವನ್ನು ಪ್ರಳಯ ಮಾಡುವ ರಣಧೀರ ನಾನು. ಲೇ ಬರ್ತಾ ಇದ್ದೀನಿ ನಿಲ್ಲೋ. ಗಂಟಲ ಕೊಳವೆ ಹರಿದು ನಿನ್ನ ರಕ್ತ ಹೀರಲು ನಿನ್ನ ಪಾಲಿಗೆ ಯಮನಾಗಿ. हेलो 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 कौन है कुत्ते? हेलो गार्ड्स, ನೀವು ತುಂಬಾ ಎಚ್ಚರಾಗಿರಬೇಕು. ಯಾವ ನೀವೊಬ್ಬ ಪೋಲಿ ಮಗ ಜೀವ ತೆಗೆದು ನಿಂತು ಬೆದರಿಕೆ ಹಾಕಿದ್ದಾನೆ. ಅವನನ್ನು ಬಂದ ತಕ್ಷಣ ಅವನನ್ನು ರುಂಡವನ್ನು ಆರಿಸಿಬಿಡಿ. ಅವನು ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ಲೇ ಜಮೀನ್ದಾರ್ ದೇಸಾಯಿ, ನಿನ್ನ ಸಂಚಿನಿಂದ ನನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕಸಿದುಕೊಂಡು ಈಗಲೇ ನನ್ನನ್ನು ಕೊಲೆ ಮಾಡುವುದು ನೋಡ್ತೀಯ? ನಡೆಯಲೇ ನಡಿ, ಅದು ಒಂದು ಸಾಧ್ಯವಿಲ್ಲ. ನೀನದು ಎಷ್ಟು ದಿವಸ ಮುಖ್ಯಮಂತ್ರಿ ಆತೀಯ ನಾನು ನೋಡುತ್ತೇನೆ. ನಿನ್ನಗಿಂತ ಪವರ್ ಪಾಲಿಟಿಕ್ಸ್ ನನ್ನ ಹತ್ತಿರಿದೆ. ಲೇ ದೇಸಾಯಿ, ಆಸ್ಪತ್ರೆಯಲ್ಲಿ ಕರ್ನಾಟಕದಿಂದ ವಯಸ್ಸಿಗೆ ಬಂದ ಚಂದು ಚೆಲುವಿಗೆ ಕಿಡ್ನ್ಯಾಪ್ ಮಾಡಿ ವಿದೇಶಕ್ಕೆ ಪಾರ್ಸಲ್ ಮಾಡುವ ಕಳ್ಳ ಖದೀಮ ನಾನು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ನಟಿಯರು ನನಗಾಗಿ ಬೇಡ ರೂಮ್ನಲ್ಲಿ ಕಾಯುತ್ತಿರೋರು.
ಸೇಡಿನ ರಾಜಕೀಯ ಜಮೀನ್ದಾರ ದೇಸಾಯಿ ಗೌಡ. ಮಂತ್ರಿ ಆಗಬೇಕೆಂದು ಸಂಚು ಮಾಡಿ ನಿನ್ನ ಕುತಂತ್ರದಿಂದ ಆ ಜಿ.ಕೆ. ಪಟೇಲ್ನನ್ನು ರಾಜಕೀಯ ಒತ್ತಡ ತಂದು ಅವನಿಂದಲೇ ಅವನವನು ನಾಳೆ ಬೆಳಗಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ, ನಿನ್ನ ಕೈಯಲ್ಲಿ ನಾನು ಉಪ ಮುಖ್ಯಮಂತ್ರಿ ಇದ್ದಂತೆ. ನಿನ್ನ ತಂಗಿಯಾದ ಸ್ನೇಹವನ್ನು ನನ್ನ ಪ್ರೇಯಸಿನಾಗಿ ಮಾಡಿಕೊಂಡು ಸುಖದ ಸುಪತ್ತಿಯಲ್ಲಿ ಬೇರೆವೆ. ಬಟ್ ಈ ಊರಿಗೆ ಜನಸೇವೆ ಮಾಡುತ್ತಿರೋ ಜಗನ್ನಾಥನೇ ಎಲ್ಲರ ಬಾಯಲ್ಲಿ ಜನನಾಯಕನಾಗಿದ್ದಾನೆ. ಆದ್ರೆ ನೀನು ರಾಜಕೀಯ ವ್ಯಕ್ತಿಗಳ ಸಹವಾಸ ಮಾಡಿ ರಾಜ್ಯವನ್ನು ಲೂಟಿ ಮಾಡುವ ನೀನು ನಾಳಿನ ಮುಖ್ಯಮಂತ್ರಿ. ದೇಸಾಯಿ, ಇಂದಿಲ್ಲ ನಾಳೆ ಆ ಜಗನ್ನಾಥನೇ ಜನಗಳಿಗೆ ಜನನಾಯಕ. ಅವನು ಒಬ್ಬಳೇ ತಂಗಿ ಪ್ರೇಮಳನ್ನು ನನ್ನ ಹೆಂಡತಿನಾಗಿ ಮಾಡಿಕೊಂಡು ಆ ಅಣ್ಣ ತಮ್ಮರಿಬ್ಬರು ನಾಗರಾಜ್ ಶಿವರಾಜ್ ಅಲ್ಲಿ ಕಲಹದ ಬೆಂಕಿ ಹಚ್ಚಿ ಹೊರಗೆ ಬೆಂಕಿ ಕಾಯಿಸ್ಕೊಳ್ಳದೆ ನನ್ನ ಅರಬಾಟದ ಬರಸಿಡಲು